ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದೇನಾಯಿತು ಗುರು, ಈ ಥರ ಆಡ್ತಾರೆ ಅಂತ ನಾವು ದೇವರಾಣೆ ಅಂದ್ಕೊಂಡಿರಲಿಲ್ಲ. ಇಂದಿನ ಪಂದ್ಯದಲ್ಲೂ ಕೂಡ ಸೋಲನ್ನು ಕಂಡಿದ್ದಾರೆ ಆರ್ ಸಿ ಬಿ ತಂಡವು. ಅದು ಕೂಡ ಹೋಮ್ ಗ್ರೌಂಡಲ್ಲಿ, ಅದು ಚೇಸಿಂಗ್ ಮಾಡ್ತಿರ್ಬೇಕಾದ್ರೆ ಈ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತವಾಗ್ಲೂ ಯಾರೂ ಫ್ಯಾನ್ಸ್ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೂ ಕೂಡ ಸೋಲನ್ನು ಅನುಭವಿಸಿದ್ದೇವೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ. ಟಾಸ್ ಗೆದ್ದು ಆರ್ ಸಿ ಬಿ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು. ನಮಗಂತೂ ತುಂಬ ಸಖತ್ ಖುಷಿಯಾಗಿತ್ತು, ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫುಲ್ ಚೇಸಿಂಗ್ ರೆಕಾರ್ಡ್ ಸಖತ್ತಾಗಿದೆ ಅಂತ. ಹಾಗೆಯೇ ಚೇಸಿಂಗ್ನಲ್ಲಿ ನಮ್ಮ ರೆಕಾರ್ಡು ಕೂಡ ಸಖತ್ತಾಗಿದೆ. ಹಾಗಾಗಿ ಈ ಸೀಸನ್ನಲ್ಲಿ ಫಸ್ಟ್ ವಿನ್ ಆಗಿದ್ದು ಕೂಡ ಚೇಸಿಂಗ್ನಲ್ಲಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ಖುಷಿಯಾಗಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ LSG ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತು. ರಾಹುಲ್ ಮತ್ತು ಡಿಕಾಕ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ನೀಡಿದರು. 5 ಓವರ್ನಲ್ಲೇ 56 ರನ್ಗಳ ಗಡಿ ದಾಟಿಸಿ ಬಿಟ್ಟಿದ್ರು. ಅದಾದ ನಂತರ ಮ್ಯಾಕ್ಸ್ವೆಲ್ ಅವರು ಬಂದು ಬ್ರೇಕ್ ಥ್ರೂ ತಂದುಕೊಟ್ರು ರಾಹುಲ್ ಅವರನ್ನು ಔಟ್ ಮಾಡೋ ಮುಖಾಂತರ. ನಂತರ ಪಡಿಕ್ಕಲ್ ಕೂಡ ಬೇಗ ಔಟ್ ಆದರು. ಇದರೊಂದಿಗೆ ಸ್ವಲ್ಪ ರನ್ ರೇಟ್ ಕುಸಿತ ಕಾಣ್ತು. ಹೀಗೆ ಟೈಟ್ ಬಾಲಿಂಗ್ ಹಾಕ್ತಿರ್ಬೇಕಾದ್ರೆ ಡಿಕಾಕ್ ಅವರು ಅಬ್ಬರದ ಬ್ಯಾಟಿಂಗ್ ಮಾಡಿದರು. ಸಖತ್ತಾಗಿಯೇ ಬ್ಯಾಟ್ ಬೀಸಿದರು. ಸ್ಟೋಯ್ನಿಸ್ ಅವರು ಸ್ವಲ್ಪ ಸಾಥ್ ನೀಡಿದರು ಡಿಕಾಕ್ ಅವ್ರಿಗೆ. ನಂತರ ಸ್ಟೋಯ್ನಿಸ್ ಅವರು ಔಟ್ ಆದರು. ಒಂದು ಕಡೆ ಡಿಕಾಕ್ ಅವರು ಅಬ್ಬರದ ಬ್ಯಾಟಿಂಗ್ ಮಾಡುತ್ತಾ 81 ರನ್ ಗಳಿಸಿ ಟಾಪ್ ಲೆವೆಲ್ಗೆ ಔಟ್ ಆದರು. ಅದಾದ ಬಳಿಕ ಪೂರನ್ ಅವರು ಸಖತ್ತಾಗಿಯೇ ಮ್ಯಾಚನ್ನು ಫಿನಿಶ್ ಮಾಡಿದರು. ಅವರ ಇನ್ನಿಂಗ್ಸನ್ನು ಒಂದು ಕ್ಯಾಚ್ ಡ್ರಾಪ್ ಆಯಿತು ಅನುಜ್ ರಾವತ್ ಅವರಿಂದ. ಪೂರನ್ ಅವರು 2-3 ರನ್ನೇನೋ ಇದ್ದರು. ನಂತರ ಅವರು 40 ರನ್ಸ್ ಹೊಡಿತಾರೆ. ಇದು ಸಿಕ್ಕಾಪಟ್ಟೆ ಈ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಆಯಿತು. ಸಖತ್ತಾಗಿಯೇ ಕಂಬ್ಯಾಕ್ ಮಾಡೋಕ್ಕೆ ಸಾಧ್ಯ ಆಯಿತು ಅವರಿಗೆ. ಇದರಿಂದ ಈ ರನ್ನಿಂದನೇ ಸ್ವಲ್ಪ ಮ್ಯಾಚ್ ವಿನ್ನಿಂಗ್ ಪರ್ಸೆಂಟೇಜ್ ಸ್ವಲ್ಪ ಡೌನ್ ಆಯಿತು ಅಂತಲೇ ಹೇಳಬೇಕು. ಅವರೇನಾದರೂ ಆ ಕ್ಯಾಚ್ ಹಿಡಿದು ಔಟ್ ಆಗಿದ್ದಿದ್ದರೆ 160 ಹೀಗೆ ಟಾರ್ಗೆಟ್ ಬರಬಹುದಿತ್ತೇನೋ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಹೀಗೆ 182 ರನ್ಗಳ ಟಾರ್ಗೆಟನ್ನು ಆರ್ ಸಿ ಬಿಗೆ ನೀಡಲಾಯಿತು. ಆರ್ ಸಿ ಬಿಗೂ ಕೂಡ ಒಳ್ಳೆಯ ಆರಂಭನೇ ಸಿಕ್ತು. ವಿರಾಟ್ ಕೊಹ್ಲಿ ಮತ್ತು ಬಾಬ್ ಡು ಪ್ಲೆಸಿಸ್ 40 ರನ್ಗಳ ಜೊತೆ ಆಟವಾಡಿದರು. ವಿರಾಟ್ ಕೊಹ್ಲಿ ಅವರು ಸಿದ್ಧಾರ್ಥ್ ಅವ್ರಿಗೆ ಔಟ್ ಆದರು. ವಿರಾಟ್ ಕೊಹ್ಲಿ ಔಟ್ ಆದ ಬಳಿಕ ಡು ಪ್ಲೆಸಿಸ್ ರನ್ ಔಟ್ ಆದರು. ಡು ಪ್ಲೆಸಿಸ್ ಅವರು ರನ್ ಔಟ್ ಆದ ಬಳಿಕ ಮ್ಯಾಕ್ಸ್ವೆಲ್ ಅವರು ಮತ್ತೊಮ್ಮೆ ಕಳಪೆ ಪ್ರದರ್ಶನ ನೀಡಿದರು. ಮ್ಯಾಕ್ಸ್ವೆಲ್ ಅವರು ಔಟ್ ಆದ ಬಳಿಕ ಗ್ರೀನ್ ಕೂಡ ಔಟ್ ಆದರು. ಹೀಗೆ ಘಟಾನುಘಟಿಗಳೆಲ್ಲ ಒಬ್ಬರು ಕೂಡ ಸರಿಯಾಗಿ ಆಡಲಿಲ್ಲ. ಈ ಸೀಸನ್ ಪೂರ್ತಿ ಇದೇನೇ ಕಂಟಿನ್ಯೂ ಆಗ್ತಾಯಿದೆ. ಇದು ಹೀಗೆ ಆದರೆ ಆರ್ ಸಿ ಬಿ ತಂಡಕ್ಕೆ ಉತ್ತಮ ಅಲ್ಲ. ಮ್ಯಾಕ್ಸ್ವೆಲ್ ಮತ್ತು ಗ್ರೀನ್ನ ಬ್ಯಾಟಿಂಗ್ ನಮಗೆ ಬೇಕೇ ಬೇಕು. ಪೂವರ್ ಪರ್ಫಾರ್ಮೆನ್ಸ್ ಬರ್ತಾಯಿದೆ ಅವರಿಂದ. ಇದರಿಂದ ಆರ್ ಸಿ ಬಿ 58 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ತೀರಾ ಸಂಕಷ್ಟದಲ್ಲಿ ಸಿಲುಕಿತ್ತು. ನಂತರ ಅನುಜ್ ರಾವತ್ ಬಂದರು. ಅನುಜ್ ರಾವತ್ ಮತ್ತು ರಜತ್ ಪಚಿದಾರ್ ಕೊಂಚ ಪಾರ್ಟ್ನರ್ಶಿಪ್ ನೀಡಿದರು. ಅನುಜ್ ರಾವತ್ ಸಿಕ್ಕಾಪಟ್ಟೆ ಬಾಲ್ ವೇಸ್ಟ್ ಮಾಡಿದರು ಅಂತಲೇ ಹೇಳ್ಬೋದು. 21 ಬಾಲ್ನಲ್ಲಿ 11 ರನ್ ಗಳಿಸಿ ಸ್ವಲ್ಪ ಪ್ರೆಷರ್ ಬಿತ್ತು ಅವ್ರ ಮೇಲೂ ಕೂಡ. ಅದಾದ ಬಳಿಕ ಅವರೇ ಔಟ್ ಆದರು. ನಂತರ ಲೋಮ್ರೋರ್ ಅವರು ಬಂದರು. ಲೋಮ್ರೋರ್ ಅವರ ಎಫರ್ಟನ್ನು ನಾವು ಇವತ್ತು ಮೆಚ್ಚಲೇಬೇಕು. ಸಖತ್ತಾಗಿ ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಡಿದರು. ಕೊನೆಯದಾಗಿ ಅವರು ಒಂದು ಹೋಪ್ ಕೊಟ್ಟಿದ್ದರು ಆರ್ ಸಿ ಬಿ ಗೆಲ್ಲಿಸ್ತಾರೆ ಅಂತ. ಅಷ್ಟೊಂದು ಸಖತ್ತಾಗಿ ಆಡಿದರು ಲೋಮ್ರೋರ್ ಅವರು. 13 ಬಾಲ್ನಲ್ಲಿ 33 ರನ್ ಗಳಿಸಿದರು. ಕೊನೆ ತನಕ ಹೋರಾಟ ಕೊಟ್ಟರು ಅವರು. ಇನ್ನು ದಿನೇಶ್ ಕಾರ್ತಿಕ್ ಕೂಡ 4 ರನ್ ಗಳಿಸಿ ಔಟ್ ಆದರು. ಕೊನೆಯಲ್ಲಿ ಲೋಮ್ರೋರ್ ಕೂಡ ಔಟ್ ಆದರು. ಇದರಿಂದ ಆರ್ ಸಿ ಬಿ ಸೋಲನ್ನು ಅನುಭವಿಸುವ ಪರಿಸ್ಥಿತಿ ಬಂತು. ಕೊನೆಯಲ್ಲಿ ಸಿರಾಜ್ ಕೂಡ 2-3 ಸಿಕ್ಸ್ ಹೊಡೆದರು. ಸಖತ್ತಾಗಿತ್ತು ಅದು ಬೇಕಿದ್ದರೆ. ಹಾಗಾಗಿ ಈ ಮ್ಯಾಚ್ ಕೂಡ ನಾವು ಸೋತ್ವಿ. ಈ ಮ್ಯಾಚ್ನಲ್ಲೂ ಕೂಡ ಹಲವಾರು ಮಿಸ್ಟೇಕ್ ಮಾಡಿದ್ವಿ. ಬ್ಯಾಟಿಂಗಲ್ಲಿ ಕೊಹ್ಲಿ ಒಂದು ಬಿಟ್ಟರೆ ಟಾಪ್ ಆರ್ಡರ್ನಲ್ಲಿ ಯಾವ ಬ್ಯಾಟ್ಸ್ಮನ್ನು ಈ ಸೀಸನ್ನಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ. ಲೋವರ್ ಡೌನ್ ಆರ್ಡರ್ ಸಖತ್ತಾಗಿದೆ ನಮ್ಮದು. ಲೋಮ್ರೋರ್ ಇಲ್ಲ DK ಅಥವಾ ಯಾರಾದರೂ ಆಡ್ತಾರೆ. ಹಾಗಾಗಿ ಲೋವರ್ ಡೌನ್ ಆರ್ಡರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿಲ್ಲ. ಟಾಪ್ ಆರ್ಡರ್ನಿಂದಲೇ ಪರ್ಫಾರ್ಮೆನ್ಸ್ ಕೊಡ್ತಾಯಿಲ್ಲ. ಟಾಪ್ ಆರ್ಡರ್ನಿಂದ ಹೇಳಿಕೊಳ್ಳುವಷ್ಟು ಪರ್ಫಾರ್ಮೆನ್ಸ್ ಬಂದರೆ ಮ್ಯಾಚ್ ನಮ್ಮದೇ ಆಗುತ್ತೆ ಖಂಡಿತವಾಗ್ಲೂ. ಹಾಗಾಗಿ ಏನು ಮಾಡೋಕ್ಕೂ ಬರಲ್ಲ, ನೋಡಬೇಕು ಮುಂದಿನ ಪಂದ್ಯದಲ್ಲಿ ಅಷ್ಟೇ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.